ದುಷ್ಕರ್ಮಗಳ ಯಾರಾದರೂ ಸಹ ಅವ್ರಿಗೆ ಕೂಡಲೇ ಎನ್ಕೌಂಟರ್ ಮಾಡಬೇಕು, ಇಲ್ಲ ಗಲ್ಲು ಶಿಕ್ಷೆಗೆ ಅವ್ರಿಗೆ ಏರಿಸ್ಬೇಕಂತ ಹೇಳಿ ನಮ್ಮ ಜಯಕರಣ ಸಂಘಟನೆಯಿಂದ ತಮಗೆ ಮನವಿ ಮಾಡ್ಕೊತೀವಿ. ಇದು ರಾಜಕೀಯ ವ್ಯಾಗ ಬೇಡ, ಇದು ಒಂದು ಪಕ್ಷಪಾತ ಬೇಡ, ಇದು ಒಂದು ನ್ಯಾಯಪರವಾಗಿ ಇದನ್ನ ಒಂದು ತನಿಖೆ ಮಾಡಿ ಯಾರೇ ಆದರೂ ಸಹ ಎಂಥ ಕೈವಾಡ ಇದ್ದಂಥ ದೊಡ್ಡ ವ್ಯಕ್ತಿಗಳಿರಲಿ ಅಥವಾ ಬಲಿಷ್ಠ ವ್ಯಕ್ತಿಗಳಿರಲಿ ಅವ್ರು ಯಾರೋ ಇದ್ರು ಸಹ ಈ ಒಂದು ಶಿಕ್ಷೆ ಮಾಡಿದಂಥವರಿಗೆ ಎನ್ಕೌಂಟರ್ ಆಗಬೇಕು, ಇಲ್ಲ ಗಲ್ಲು ಶಿಕ್ಷೆ ಆಗಬೇಕು. ಅವ್ರಿಗೆ ಶಿಕ್ಷೆ ಆಗೋ ತನಕ ನಮ್ಮ ಜಯಕರಣ ಸಂಘಟನೆ ಪ್ರತಿ ಜಿಲ್ಲೆಯ ಒಳಗೂ ಉಗ್ರವಾದ ಹೋರಾಟ ನಾವು ಮಾಡ್ತಾನೆ ಇರ್ತೀವಿ. ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಅದರ ಸೂಕ್ತ ತನಿಖೆ ಮಾಡ್ತೇವೆ ಇದಕ್ಕೆ ಅಂತೇಳಿ. ಹಾಗೂ ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಸಿಬ್ಬಂದಿಗಳು ನಂಬರ್ 1 ಸ್ಥಾನದಲ್ಲಿದೆ ಅಂತ ನಮ್ಮ ಹೆಮ್ಮೆ ವಿಚಾರ. ಅವರು ಸೂಕ್ತ ರೀತಿಯಿಂದ ಕೆಲಸ ಮಾಡ್ತಾರೆ, ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅಂತೇಳಿ ನಮಗೊಂದು ನಂಬಿಕೆ ಇದೆ. ಈ ಕೆಲಸ ಒಂದು ತೀವ್ರವಾಗಿ ಸೂಕ್ತವಾಗಿ ನಡೆದು ಮಾಡಿದಂಥ ದುಷ್ಕರ್ಮಿಗಳು, ಕಿಡಿಗೇಡಿಗಳು, ನಾಡದ್ರೋಹಿಗಳು, ದೇಶದ್ರೋಹಿಗಳು ಇವರು ಯಾರೇ ಇರಲಿ ಒಬ್ಬ ರೀತಿಯ ಕನ್ನಡ ಸೇನಾನಿ, ಅದರಲ್ಲಿ ದಿವಂಗತ ಮುತ್ತಪ್ಪನವರ ಹಿರಿಯ ಪುತ್ರ, ಇವರು ನಮ್ಮ ಸಂಘಟನೆಯ ಬಲವಾದ ಕೈ, ಅಂದ್ರೆ ನಮ್ಮ ಬೆನ್ನೆಲುಬು. ಇವ್ರು ಏನಿದಾರಲ್ಲ ಇವತ್ತಿನದು ಹೋರಾಟ ಮುಖಾಂತರ ಅವರು ಮುಂದೆ ಬರಲಿಲ್ಲ ಅಂತಂದ್ರು ನಮ್ಮ ಜಯಕರಣ ಸಂಘಟನೆ ಒಳಗೆ ಹಿಂದೆ ನಿಂತು ಕೆಲಸ ಮಾಡುವಂತ ಒಳ್ಳೆ ವ್ಯಕ್ತಿ. ಇಂಥವ್ರ ಮೇಲೆ ಈ ನಾಡದ್ರೋಹಿ ಕಿಡಿಗೇಡಿಗಳು ಗುಂಡು ಹಾರಿಸಿ ಅವರ ಕೊಲೆ ಮಾಡಲು ಎತ್ತಪಟ್ಟಿದ್ದಾರೆ. ಇದನ್ನು ತೀವ್ರವಾಗಿ ನಾವು ಬಹಳ ಹುಬ್ಬಳ್ಳಿ ಜಯಕರಣ ಸಂಘಟನೆ ವತಿಯಿಂದ ಬಹಳ ಖಂಡನೀಯ, ಇದನ್ನು ನಾವು ಖಂಡಿಸ್ತೇವೆ. ಇದನ್ನು ಯಾವುದೇ ರೀತಿಯಿಂದ ಇದನ್ನು ಇಲ್ಲಿಗೆ ನಿಲ್ಲಬಾರ್ದು. ಇದು ಮುಂದೆ ಹೋಗ್ತಾ ಇರಬೇಕು, ಆದಷ್ಟು ಬೇಗ ಶಿಕ್ಷೆ ಆಗಬೇಕು, ಅವ್ರಿಗೆ ಗಲ್ಲಿಗೆ ಏರಿಸಬೇಕು, ಅವ್ರಿಗೆ ಎನ್ಕೌಂಟರ್ ಮಾಡಬೇಕು. ಅವ್ರಿಗೆ ಯಾವ ರೀತಿಯಿಂದ ಶಿಕ್ಷೆ ಕೊಟ್ಟರು ನಮಗೆ ಸಮಾಧಾನ ಆಗಲ್ಲ. ಯಾಕಂದ್ರೆ ಒಬ್ಬ ಕನ್ನಡ ಸೇನಾನಿ ಕಿರಿಕಿರಿ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ನಮ್ಮ ಜಯಕರಣ ಸಂಘಟನೆಯ ಬೆನ್ನೆಲುಬಾಗಿ ನಾಡು, ಜಲ, ಭಾಷೆ ಪ್ರತಿಯೊಬ್ಬರು ಜನಗೋಸ್ಕರ ದುಡಿಯುವಂತ ವ್ಯಕ್ತಿ. ಇಂಥರ ಮೇಲೆ ಒಂದು ಹಲ್ಲೆ ಆಗಿತ್ತಂತಂದ್ರೆ ನಾವು ಅದನ್ನ ಹುಬ್ಬಳ್ಳಿ ಜಯಕರಣ ಸಂಘಟನೆ ತೀವ್ರವಾಗಿ ಖಂಡಿಸ್ತೀವಿ. ಅದಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೂ ಹಾಗೂ ಗೃಹ ಸಚಿವರಿಗೆ ನಾವು ಜಯಕರಣ ಸಂಘಟನೆ ಹುಬ್ಬಳ್ಳಿ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ತಹಶೀಲ್ದಾರ್ ಅವರ ಮೂಲಕ ಇದನ್ನು ಆದಷ್ಟು ಬೇಗ ಅವರು ಉತ್ತರ ಕೊಡಬೇಕಂತ ಹೇಳಿ ಜಯಕರಣ ಸಂಘಟನೆ ಹೇಳ್ತೈತಿ. ಬೋಲೋ ಭಾರತ್ ಮಾತಾ ಕಿ ಜಯ ಕರ್ನಾಟಕ ಸಂಘಟನೆಗೆ ಬೇಕೇ ಬೇಕು, ಗುಂಡು ಹೊಡೆದಂತ ಕಿಡಿಗೇಡಿಗಳಿಗೆ, ಗುಂಡು ಹೊಡೆದಂತ ಕಿಡಿಗೇಡಿಗಳಿಗೆ, ನಾಡದ್ರೋಹಿಗಳಿಗೆ ಎನ್ಕೌಂಟರ್ ಆಗಲೇಬೇಕು. ಭದ್ರತೆ ಸರ್ಕಾರ ಕೊಡಲೇಬೇಕು.